ಇದು ರಾಜ್ಯ ರಾಜಕೀಯದ ಸ್ಫೋಟಕ ಸುದ್ದಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ರಾಜ್ಯ ರಾಜಕೀಯದ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯ ಬಿಜೆಪಿಯಲ್ಲಿ ಶುರುವಾಯಿತು ಕ್ಷಣ ಕ್ಷಣಕ್ಕೂ ಟೆನ್ಷನ್. ಕಮಲಾಪುರಿಯಲ್ಲಿ ಶುರುವಾಯಿತು ಬದಲಾವಣೆಯ ಪರ್ವ. 2028ರ ಚುನಾವಣೆಯನ್ನ ಗೆಲ್ಲೋದಕ್ಕೆ ಈಗಿನಿಂದಲೇ ಭರ್ಜರಿ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಏನಿದು ರಾಜಕೀಯ ಬದಲಾವಣೆ? ಬಿಜೆಪಿಗೆ ಟೆನ್ಷನ್ ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇದೆ. 2028 ಇನ್ನು ಎಲ್ಲೋ ಇದೆಯಲ್ಲ, ಈಗ ಯಾಕೆ ಟೆನ್ಷನ್ ಮಾಡ್ಕೊಳ್ತಾ ಇದೆ ಬಿಜೆಪಿ? ಏನಿದು ರಾಜಕೀಯ ಬದಲಾವಣೆ? ಯಾರ ಬದಲಾವಣೆ ಆಗಬಹುದು ಮುಂದಿನ ದಿನಗಳಲ್ಲಿ? ಯಾರನ್ನ ಬದಲಾವಣೆ ಮಾಡಿ ಆ ಸ್ಥಾನಕ್ಕೆ ಯಾರನ್ನ ಕೂರಿಸಬಹುದು? ಹೀಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ರಾಜಕೀಯದಲ್ಲಿ. ಅದು ಕೂಡ ಬಿಜೆಪಿಯಲ್ಲಿ ಒಂದಷ್ಟು ಚರ್ಚೆಗಳು ಗರಿಗೆದರ್ತಾ ಇದೆ. ಒಂದು ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಹಾಗಾದ್ರೆ ಈಗ ಯಾರ ಬದಲಾವಣೆ ಆಗತ್ತೆ ಬಿಜೆಪಿಯಲ್ಲಿ? ಯಾರನ್ನ ಹೊರಗಡೆ ಹಾಕಿ ಯಾರನ್ನ ಔಟ್ ಮಾಡಿ ಯಾರನ್ನ ಇನ್ ಮಾಡ್ಕೊಳ್ತಾರೆ ಅನ್ನುವಂತಹ ಚರ್ಚೆಗಳು ಕೂಡ ಗರಿಗೆದರಿದೆ. ಬಿಜೆಪಿ ಹೈಕಮಾಂಡ್ ಮಾಡಿದ ಪ್ಲಾನ್ ಏನ್ ಗೊತ್ತಾ? ರಾಜ್ಯ ಬಿಜೆಪಿಯಲ್ಲಿ ಬದಲಾಗೋದು ಯಾರು? ಹಾಗಾದ್ರೆ ಯಾರಿಗೆ ಸ್ಥಾನ ಕೇಸರಿ ಪಡಿಯಲ್ಲಿ? ಯಾರಿಗೆ ಕೋಕ್? ಯಾರು ಸೇಫ್ ಆಗಿರ್ತಾರೆ? ಯಾರು ಔಟ್ ಆಗ್ತಾರೆ ಅನ್ನುವಂತಹ ಪ್ರಶ್ನೆ 2028ರ ಚುನಾವಣೆಯನ್ನ ಗೆಲ್ಲೋದಕ್ಕೆ ಮಹತ್ವದ ಬದಲಾವಣೆ ಆಗುತ್ತೆ. ಮೈತ್ರಿ ಪಕ್ಷದಿಂದ ಬಿಜೆಪಿ ಹೈಕಮಾಂಡ್ಗೆ ಮೆಗಾ ಪ್ಲಾನ್ ಅನ್ನ ಕೂಡ ಕೊಡಲಾಗಿದೆ. ಮೈತ್ರಿಯನ್ನ ಗೆಲ್ಲೋದಕ್ಕೆ ಕುಮಾರಸ್ವಾಮಿ ಪ್ಲಾನ್ ಅನ್ನ ಕೊಟ್ಟಿದ್ದಾರಂತೆ. ಏನ್ ಪ್ಲಾನ್ ಕೊಟ್ಟಿರಬಹುದು ಹಾಗಾದ್ರೆ? 2028ರ ಮೈತ್ರಿಗೆ ಈಗಿನಿಂದಲೇ ರಣತಂತ್ರವನ್ನ ಶುರು ಮಾಡಲಾಗ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿ ಸಕ್ಸಸ್ಗೆ ಪ್ಲಾನ್ ಅನ್ನ ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ಹಾಗಾದ್ರೆ ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿ ಗೆಲ್ಲಬೇಕು ಅಂತಂದ್ರೆ HD ಕುಮಾರಸ್ವಾಮಿ ಅವರು ಏನೆಲ್ಲ ಪ್ಲಾನ್ ಮಾಡಿದ್ದಾರೆ? ಹಳೆ ಮೈಸೂರು ಭಾಗ ಗೆಲ್ಲೋದಕ್ಕೆ ಯಾವ ರೀತಿಯಾದಂತಹ ಪ್ಲಾನ್ ಅನ್ನ ವರ್ಕೌಟ್ ಮಾಡಲಾಗ್ತಾ ಇದೆ? ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರೆ ಹಳೆ ಮೈಸೂರು ಭಾಗವನ್ನ ಕಬ್ಜಾ ಮಾಡ್ಕೊಳ್ಬಹುದು ಅನ್ನುವಂತಹ ರೀತಿಯಲ್ಲಿ ವರ್ಕೌಟ್ ಆಗ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯಾಗಿದೆ. ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ಒಂದ್ ಕಡೆ ನೋಡಿ, ಹಳೆ ಮೈಸೂರು ಏನಿದೆಯಲ್ಲ, ಇದು ನಿಜಕ್ಕೂ ರಾಜ್ಯದ ಅತ್ಯಂತ ನಿರ್ಣಾಯಕ ಪ್ರದೇಶ. ರಾಜಕೀಯವಾಗಿ ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರುವಂತಹ ಪ್ರದೇಶ ಕೂಡ ಹೌದು. ರಾಜ್ಯ ರಾಜಧಾನಿ ಬೆಂಗಳೂರು ಮತ್ತೆ ಸಾಂಸ್ಕೃತಿಕ ರಾಜಧಾನಿ ಮೈಸೂರನ್ನ ಒಳಗೊಂಡಿರುವಂತಹ ಈ ಪ್ರದೇಶದಲ್ಲಿ ಒಕ್ಕಲಿಗರೇ ಬಹುಸಂಖ್ಯಾತರು. ರಾಜಕೀಯವಾಗಿ ನೋಡಿದ್ರೆ ಈ ಭಾಗದಲ್ಲಿ ಕಾಂಗ್ರೆಸ್ JDS ಪಕ್ಷಗಳದ್ದೇ ಪ್ರಾಬಲ್ಯ. ಸೊ ಹಾಗಾಗಿ ಶತಾಯಗತಾಯವಾಗಿ 2028ಕ್ಕೆ ಗೆಲ್ಲಬೇಕು, ಹಳೆ ಮೈಸೂರು ಭಾಗವನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳು ಆಗ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಮಾಡಿದಂತಹ ಪ್ಲಾನ್ ಏನ್ ಹಾಗಾದ್ರೆ? ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂತಹ ಮಾತುಗಳು, ಕೂಗುಗಳು ಕೂಡ ಕೇಳಿ ಬರ್ತಾ ಇದೆ. ಯಾರ ಬದಲಾವಣೆ ಆಗಬಹುದು ಹಾಗಾದ್ರೆ? ಯಾರಿಗೆ ಕೋಕ್ ಕೊಡ್ತಾರೆ? ಯಾರು ಸೇಫ್ ಆಗಿರ್ತಾರೆ? ಯಾರು ಸೇಫ್ ಝೋನ್ ಅಲ್ಲಿ ಇದ್ದಾರೆ? ಹಾಗಾದ್ರೆ 2028ರ ಚುನಾವಣೆಯನ್ನ ಗೆಲ್ಲೋದಕ್ಕೆ ಮಹತ್ವದ ಬದಲಾವಣೆಗಳಾಗ್ತಾ ಇದೆ. ಮೈತ್ರಿ ಪಕ್ಷದಿಂದ ಬಿಜೆಪಿ ಹೈಕಮಾಂಡ್ಗೆ ಮೆಗಾ ಪ್ಲಾನ್ ಅನ್ನ ಕೂಡ ರವಾನೆ ಮಾಡಲಾಗಿದೆ. ಕುಮಾರಸ್ವಾಮಿ ಅವರು ಹಳೆ ಮೈಸೂರು ಭಾಗವನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳಬೇಕು ಅಂತ ಹೇಳಿ ಒಂದಷ್ಟು ಪ್ಲಾನ್ಗಳನ್ನ ಮಾಡಿದ್ದಾರೆ. ಹಳೆ ಮೈಸೂರು ಭಾಗ